ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಪುನಃ ನಾನು ಆಹ್ವಾನಿಸುತ್ತೇನೆ. ನಾವೀಗ ಆದಿಕಾಂಡ 1ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಅವುಗಳ ಜಾತಿಗೆ ಅನುಸಾರವಾಗಿ ದೇವರು ಎಲ್ಲವನ್ನ ಉಂಟು ಮಾಡಿದರು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಈಗ ಈ ವಾಕ್ಯವನ್ನು ಓದಿಕೊಳ್ಳೋಣವಾ? ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಇಲ್ಲಿ ತಿರ್ಗಾ ನಾವು ನೋಡ್ತಾ ಇದ್ದೀವಿ, ದೇವರು ಎಲ್ಲವನ್ನ ಒಳ್ಳೆಯದೆಂದು ನೋಡ್ತಾರೆ. ಏನನ್ನ ಒಳ್ಳೆಯದೆಂದು ದೇವರು ನೋಡ್ತಾರೆ? ಭೂಮಿಯಿಂದ ಜೀವಜಂತುಗಳು ಉಂಟಾಗಬೇಕು, ಪಶು ಕ್ರಿಮಿಗಳು ಉಂಟಾಗಬೇಕು. ಮಾತ್ರವಲ್ಲದೆ ದೇವರು ಅವುಗಳ ಜಾತಿಗೆ ಅನುಸಾರವಾಗಿ ಅವುಗಳು ಹುಟ್ಟಬೇಕು ಅಂತ ದೇವರು ಹೇಳಿದರು. ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹಾರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದರು ದೇವರು. ಸೊ ಅದು ಬಹು ಸುಂದರವಾದದ್ದು ಪ್ರಿಯರೇ. ನಾವು ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಪ್ರಿಯರೇ. ಆ ರೀತಿ ದೇವರು ಕಾಡು ಮೃಗಗಳನ್ನು, ಪಶು ಕ್ರಿಮಿಗಳನ್ನೆಲ್ಲ ದೇವರು ಉಂಟು ಮಾಡಿದ್ದಾರೆ. ದೊಡ್ಡದನ್ನು ಉಂಟು ಮಾಡಿದ್ದಾರೆ, ಚಿಕ್ಕದನ್ನು ಉಂಟು ಮಾಡಿದ್ದಾರೆ. ಹಾಗಾದರೆ ಇದರಿಂದ ದೇವರಿಲ್ವಾ? ದೇವರಿದ್ದಾರೆ. ಮತ್ತು ಇದರಲ್ಲಿ ಆಸಕ್ತಿ ಉಳ್ಳ ಒಂದು ವಿಷಯ ಏನಂತಂದರೆ, ಈ ಭಾಗ ಆರಂಭವಾಗಬೇಕಾದ್ರೆ ಮತ್ತು ದೇವರು ಎಂಬುದಾಗಿ ನಾವು ನೋಡ್ತೀವಿ. ಅಂದರೆ ಹಿಂದಿನ ನಾವು ಭಾಗಗಳಲ್ಲಿ ತರುವಾಯ ದೇವರು, ಆಮೇಲೆ ದೇವರು, ಆಗ ದೇವರು ಎಂಬುದಾಗಿ ನಾವು ಈ 4 ಪ್ರಿಪೋಸಿಷನ್ಸ್ಗಳನ್ನ ನಾವು ನೋಡ್ತೀವಿ. ಅಂದರೆ ಒಂದಾದ ಮೇಲೆ ಒಂದು ದೇವರೆಷ್ಟು ಕ್ರಮವಾಗಿ ಮಾಡುವಂಥ ದೇವರು. ಇದರಿಂದ ನಮಗೆ ಅರ್ಥ ಆಗೋದು ಏನಂದರೆ, ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನದಲ್ಲೂ ಆಯಾ ವಯಸ್ಸಿಗೆ, ಆಯಾ ಕಾಲಕ್ಕೆ ತಕ್ಕಂಥದ್ದನ್ನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಮಾಡೋರಾಗಿದ್ದಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡಿ. ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವನ್ನು ದೇವರು ನಮಗೆ ತಯಾರು ಮಾಡಿದ್ದಾರೆ. ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಅಷ್ಟೇ, ಅಯ್ಯೋ ನನಗೆ ಈ ಕಾರ್ಯ ನಡೀಲಿಲ್ವೇ, ಇನ್ನು ಇವರು ಈ ಥರ ಮಾಡಿಬಿಡ್ತಾರೆ, ಇವರು ಈ ತಡೆ ಮಾಡ್ತಾರೆ, ಯಾವ ಮನುಷ್ಯ ಏನೇ ತಡೆ ಮಾಡಿದ್ರು, ಪ್ರಿಯ ದೇವರ ಮಕ್ಕಳೇ, ನಿಮಗೆ ಏನು ನಡೀಬೇಕು, ಏನು ಆಗಬೇಕು, ಆಯಾ ಕಾಲಕ್ಕೆ ತಕ್ಕಂತೆ ದೇವರು ಎಲ್ಲವನ್ನ ನಿನ್ನ ಜೀವಮಾನದಲ್ಲಿ ನಡೆಸುವರಾಗಿದ್ದಾರೆ. ಹೀಗಾಗಿ ಯಾರು ಯಾವುದಕ್ಕೂ ಭಯಪಡಬೇಡಿ, ನಿರಾಶರಾಗಬೇಡ್ರಿ. ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ. ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೇವರಿಂದ ದೊರೆತಿದೆ. ಅವ್ರು ನಂಬ್ರಿ, ಅವರನ್ನು ಸ್ವೀಕಾರ ಮಾಡಿರಿ, ಅವರಿಗಾಗಿ ಜೀವಿಸ್ರಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ ಆದವರೇ, ಸ್ವಾಮಿ ರಾಜನೇ, ಕರ್ತನೆ, ಈ ದಿನ ಈ ಭಾಗದಲ್ಲಿ ನಾವು ನೋಡಿರುವಂಥದ್ದು ಆಯಾ ಕಾಲಕ್ಕೆ ತಕ್ಕಂತೆ ನೀನು ನಮ್ಮ ಜೀವಮಾನದಲ್ಲಿ ಎಲ್ಲವನ್ನು ಸುಂದರವಾಗಿಯೇ ಮಾಡಿದೆಯಾ, ಅದಕ್ಕಾಗಿ ಸ್ತೋತ್ರ. ಇವತ್ತು ಯಾರ್ಯಾರು ಯಾವ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾರೋ, ಇದು ಹಾಳಾಗಿದೆ, ಇದು ಬರಿದಾಗಿದೆ, ಇದು ಕ್ರಮವಿಲ್ಲದಾಗಿದೆ ಎಂಬುದಾಗಿ ಯಾರ್ಯಾರು ಇವತ್ತು ತಮ್ಮ ಜೀವಮಾನದಲ್ಲಿ ದೇವರೇ ತವಕಿಸ್ತಾ ಇದ್ದಾರೋ, ಅದು ಕಾಯಿಲೆ ಇರ್ಬೋದು, ವೇದನೆ ಇರ್ಬೋದು, ನೋವು ಇರ್ಬೋದು, ದುಃಖ ಇರ್ಬೋದು, ಅವರೆಲ್ಲರಿಗೂ ನೀವು ಬಿಡುಗಡೆ ಕೊಡು, ಒಳ್ಳೆಯ ಆರೋಗ್ಯ ಕೊಡು, ಬಲ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ
ಬಿಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು,
ಕೈ ಬಿಡೆನು.